ಕನ್ನಡ ಜನತೆಗೆ ಈ ಅಭಿ ಮಾಡುವ ನಮಸ್ಕಾರಗಳು. ನಾನು ಇವತ್ತು 2 ವಿಷಯ ಮಾತಾಡೋದಕ್ಕೆ ಅಂತ ಬಂದಿದ್ದೇನೆ. ಆ ವಿಷಯ ಏನಂತ ಹೇಳಿದ್ರೆ, ಒಂದು ವಾರ್ 2 ಮೂವಿ ಬಗ್ಗೆ, ಆಮೇಲೆ ಕೂಲಿ ಮೂವಿ ಬಗ್ಗೆ. ಇನ್ನೊಂದು ಬಂದ್ಬಿಟ್ಟು ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ. ಸೊ ಈ ವಾರ್ 2 ಆಮೇಲೆ ಕೂಲಿ ಮೂವಿದು ಏನು ಆಚೆ ರಿವ್ಯೂಸ್ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಹೇಳೋದೇನಂದ್ರೆ, ನಾನು 2 ಚಲನಚಿತ್ರಗಳನ್ನು ನೋಡಿದ್ದೇನೆ. ವಾರ್ 2 ಬಂದು ಅದೇ ಒಂಥರ ಆಕ್ಷನ್ ಥ್ರಿಲ್ಲರ್, ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಮೇಕ್ ಮಾಡಿರುವಂತ ಫಿಲ್ಮ್. ಜೂನಿಯರ್ NTR ಹಾಗೂ ರಿತಿಕ್ ರೋಷನ್ ಮಾಡಿರುವಂತದ್ದು. ಅದಕ್ಕೂ ತುಂಬಾ ಹೈ ಬಜೆಟ್ ಅಲ್ಲಿ ಖರ್ಚು ಮಾಡಿ, ತುಂಬಾ CG ವರ್ಕ್ ನ ಮಾಡಿ, ಒಂದು ಬೇರೆ ಲೆಕ್ಕಾಚಾರದಲ್ಲಿ ತೋರಿಸಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸೌತ್ ಇಂಡಿಯನ್ ಸ್ಟಾರ್ ಜೂನಿಯರ್ NTR ಅವರನ್ನ ಹಾಕೊಂಡಿದ್ದಾರೆ, ರಿತಿಕ್ ರೋಷನ್ ಅವರಲ್ಲಿದ್ದಾರೆ, ಕಿಯಾರಾ ಅಡ್ವಾನಿ ಅವರು ಇದ್ದಾರೆ. ಅದರಲ್ಲಿ ಸ್ಟೋರಿ ಸ್ವಲ್ಪ ಎಲ್ಲೋ ಲ್ಯಾಗ್ ಆಯ್ತು, ಆಮೇಲೆ ಯೂಶುವಲ್ ಸ್ಟೋರಿ ಅನಿಸ್ತು ಅನ್ನೋದು ಬಿಟ್ರೆ, ಫಿಲಮ್ ಅಲ್ಲಿ ಮೇಕಿಂಗ್ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ, ತುಂಬಾ ಖರ್ಚು ಮಾಡಿದ್ದಾರೆ. ಸೊ ಕೂಲಿ ಮೂವಿ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಕೂಲಿ ಮೂವಿನ ನೀವು ಒಬ್ರು ರಜನಿ ಸರ್ ಫ್ಯಾನ್ ತರ ನೋಡೋದಕ್ಕಿಂತ, ಆ ಮನುಷ್ಯ 75ನೇ ವಯಸ್ಸಲ್ಲಿ ಇವತ್ತಿನ ದಿವಸ ಈ ತರ ಒಂದು ಫಿಲಮ್ ಮಾಡ್ತಾರೆ, ಇಷ್ಟು ಮಾರ್ಕೆಟ್ ಇದೆ. ನಾವೇನು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಸೇಲ್ಸ್ ಆಫ್ಲೈನ್ ಆನ್ಲೈನ್ ನೋಡ್ತಾ ಇದ್ವಿ. ನಾವು ಅದನ್ನ ನೋಡ್ತಾ ಇದ್ರೆ, ಈ ವಯಸ್ಸಲ್ಲಿ ಒಂದು ವ್ಯಕ್ತಿ ಬಂದು ಈ ಸ್ಟಾರ್ಡಮ್ನ ಕ್ಯಾರಿ ಮಾಡೋದು ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ನಂಬಲಾರದಂತಹ ಸಂಗತಿ. ಅಂದ್ರೆ ಇವರೆಲ್ಲ ಒಂಥರ ನಮ್ಮ ಲಿವಿಂಗ್ ಲಿಜೆಂಡ್ಸ್ ಅಂತಾನೆ ಹೇಳ್ಬೋದು, ರಜನಿ ಸರ್ ಎಲ್ಲ. ಸೊ ಇವ್ರ ಚಲನಚಿತ್ರನ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನೋಡಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ 75ನೇ ವಯಸ್ಸಲ್ಲಿ ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ ಬರ್ತಾರೆ ಅಂತ ಹೇಳಿದ್ರೆ, ಅದು ನಾವು ಅವ್ರು ಕೊಡುವಂತ ಗೌರವ ಅಂತ ನೀವು ಫೀಲ್ ಮಾಡಿ ನೀವು ಆ ಫಿಲ್ಮ್ನ ನೋಡಿ ಯಶಸ್ಸುಗೊಳಿಸಬೇಕು. ಆಮೇಲೆ ಅದರಲ್ಲಿ ನಮ್ಮ ಉಪೇಂದ್ರ ಸರ್ ಮಾಡಿದ್ದಾರೆ, ಅಮೀರ್ ಖಾನ್ ಅವ್ರು ಮಾಡಿದ್ದಾರೆ, ಶೋಭಿನ್ ಅವ್ರು ಮಾಡಿದ್ದಾರೆ, ಪೂಜಾ ಹೆಗಡೆ ಅವ್ರು ಮಾಡಿದ್ದಾರೆ, ಶ್ರುತಿ ಹಾಸನ್ ಅವ್ರು ಮಾಡಿದ್ದಾರೆ. ಅವ್ರವ್ರದ್ದು ಎಲ್ಲಿ ಸ್ವಲ್ಪ ಲೋಪಗಳು ಕಂಡು ಬಂದಿದೆ. ಕೆಲವು ಆಕ್ಟರ್ಸ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಹೈಪ್ ಕೊಡಬೇಕಾಗಿತ್ತು. ಕೆಲವರು ಆಕ್ಟರ್ಸ್ ತುಂಬಾ ಡಮ್ಮಿ ಮಾಡಿದ್ರು ಅಂತ ಅನ್ಸಿದ್ರು, ಓವರ್ ಆಲ್ ಅಂತ ಒಂದು ಸಬ್ಜೆಕ್ಟ್ ಅಂತ ನೋಡಿದಾಗ ಚೆನ್ನಾಗಿ ಮಾಡಿದ್ದಾರೆ ಲೋಕೇಶ್ ಕನಕರಾಜ್ ಅಂತ ಅನ್ಸುತ್ತೆ. ಸೊ ಎಲ್ಲರೂ ಹೆಂಗೋ ವೀಕೆಂಡ್ ಇರೋದ್ರಿಂದ, ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ, 2 ಚಲನಚಿತ್ರಗಳನ್ನ ನೋಡಿ ಅವ್ರು ಮಾಡಿರುವಂತ ಎಫರ್ಟ್ಗೆ ಅಷ್ಟು ಕಾಸು ಖರ್ಚು ಮಾಡಿರೋದಕ್ಕೆ ಎಲ್ಲರೂ ಫಿಲ್ಮ್ನ ನೋಡಿ, 2 ಫಿಲ್ಮ್ನ ನೋಡಿ ಯಶಸ್ಸುಗೊಳಿಸಿದ್ರೆ, ನಾಳೆ ದಿವಸ ಇನ್ನೂ ಒಳ್ಳೊಳ್ಳೆ ಚಲನಚಿತ್ರಗಳು ಬರುತ್ತೆ. ಆಮೇಲೆ ಇವತ್ತಿನ ದಿವಸ ಏನು ಟಿಕೆಟ್ ಸೇಲ್ಸ್ ವಾರ್ 2ಗೆ, ಆಮೇಲೆ ಬುಕ್ ಮೈ ಶೋ ಅಲ್ಲಿ ಕೂಲಿಗೋಸ್ಕರ ಏನು ತೋರಿಸ್ತಾ ಇದೆ ಪ್ರೀತಿ, ಇದಕ್ಕಿಂತ ಮುಂಚೆ ನಮ್ಮ ಕನ್ನಡ ಫಿಲ್ಮ್ ಸೂ ಫ್ರಮ್ ಸೋ ಏನು ಬಂತು, ಅದು ತುಂಬಾ ಚೆನ್ನಾಗಿತ್ತು. ಅದನ್ನ ಗೆಲ್ಲಿಸಿದ್ದೀರಾ. ಅದೇ ತರ ನಮ್ಮ ಕನ್ನಡ ಚಲನಚಿತ್ರಗಳನ್ನು ಗೆಲ್ಲಿಸಿ. ಈಗಿನ ಟ್ರೆಂಡ್ ಅಲ್ಲಿ ಬರೀ ಬುಕ್ ಮೈ ಶೋ ರೇಟಿಂಗ್ ನ ನೋಡ್ಕೊಂಡು ಫಿಲ್ಮ್ಗೆ ಹೋಗುವಂತ ಒಂದು ಎಕ್ಸಾಂಪಲ್ ಸೆಟ್ ಆಗಿದೆ. ಆಗಿನ ಕಾಲದಲ್ಲೆಲ್ಲ ಈ ತರ ಬುಕ್ ಮೈ ಶೋ ಅನ್ನೋದಾಗಿರ್ಬೋದು, IMDb ಆಗಿರ್ಬೋದು, ಯಾವುದು ಇರಲಿಲ್ಲ. ಈ ಒಂದು ಫಿಲ್ಮ್ ಬಂದ್ರೆ ಅದನ್ನ ಎಂಟರ್ಟೈನ್ಮೆಂಟ್ಗೆ ಹೋಗಿ ನೋಡಿ ಎಲ್ಲ ಫ್ಯಾಮಿಲಿ ಖುಷಿಯಿಂದ ಬರ್ತಾರೆ. ಇವತ್ತಿನ ದಿವಸ ಇಲ್ಲೇ ಡಿಸೈಡ್ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಹೋಗ್ಬೇಕಂತ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದು ನಾವು ನಿಜವಾಗ್ಲೂ ಇದನ್ನ ಸ್ಟಾಪ್ ಮಾಡಿದ್ರೆ, ನಾಳೆ ದಿವಸ ನಾವು ಇನ್ನೂ ಕಲಾವಿದರನ್ನ ಹೆಚ್ಚಾಗಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾ ಫಿಲ್ಮ್ ನೋಡೋತರ ಆದ್ರೆ ಎಲ್ಲ ತುಂಬಾ ಚೆನ್ನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಇರೋ ಮಾರ್ಕೆಟ್ ಅಲ್ಲಿ ನಾವು ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನಿಮಗೆ ಗೊತ್ತಾಗುತ್ತೆ. ನೀವೇ ಡಿಸಿಷನ್ ತಗೊಂಡು ಒಂದು ಚಲನಚಿತ್ರ ಯಾವ್ದಾದ್ರು ಕನ್ನಡದ ಬಂದಾಗ ಅದನ್ನ ಹೋಗಿ ನೋಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊಂತೀನಿ. ಇನ್ನು ದರ್ಶನ್ ಅವ್ರ ಬೇಲ್ ವಿಚಾರ ಬಂದ್ರೆ, ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಇಲ್ಲ ದರ್ಶನ್ ಅವ್ರು ಆಗಿರ್ಬೋದು, ಅವ್ರಿಗೆ ತುಂಬಾ ಒಂದು ಹೆಕ್ಟಿಕ್ ದಿನಗಳು ನಡೀತಾ ಇದೆ. ಪಾಪ ಅವ್ರ ಬೇಲ್ ಕ್ಯಾನ್ಸಲ್ ಆಗಬಾರ್ದಾಗಿತ್ತು, ಆಗೋಗಿದೆ. ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಲೋವರ್ ಕೋರ್ಟ್, ಹೈಕೋರ್ಟ್ ಆಗಿರ್ಬೋದು, ಸೆಷನ್ ಕೋರ್ಟ್ ಆಗಿರ್ಬೋದು, ಏನು ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ. ಸೊ ಇವಾಗ ನಿನ್ನೆ ಸಾಯಂಕಾಲ ಅವ್ರನ್ನ ಕಸ್ಟಡಿ ತಗೊಂಡು ಜೈಲಿಗೆ ಬಿಟ್ಟಿದ್ದಾರೆ. ಸೊ ಏನೇನು ಪ್ರೊಸೀಜರ್ ಆಗಬೇಕೆಲ್ಲ ಆಗ್ತಾ ಇದೆ. ಆದ್ರೆ ಅವ್ರನ್ನ ತಿರ್ಗಾ ಬಳ್ಳಾರಿ ಜೈಲಿಗೆ ಕಳಿಸ್ತಾರಾ ಇಲ್ವಾ ಅನ್ನೋದು ಇವಾಗ್ಲೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಬೆಂಗಳೂರಲ್ಲಿದ್ರೆ ಅವ್ರಿಗಿನ್ನೂ ಅದೇ ರಾಜ್ಯಾತೀತ ಸಿಗತ್ತಾ, ಇಲ್ಲ ಚೇಂಜ್ ಆಗತ್ತಾ, ಇಲ್ಲ ಅಧಿಕಾರಿಗಳು ಭಯ ಬಿದ್ದಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಯಾರ್ಯಾರು ಅಧಿಕಾರಿಗಳು ಇದ್ರು ಅವ್ರನ್ನ ರದ್ದುಗೊಳಿಸಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ, ಇನ್ನು ಸಸ್ಪೆನ್ಷನ್ ಎಲ್ಲ ಇಟ್ಟಿದ್ದಾರೆ. ಸೊ ಈ ಭಯದಲ್ಲೇನೆ ಅವ್ರನ್ನು ಎಲ್ಲ ಕೈದಿಗಳ ತರ, ಇಲ್ಲ ಒಂದು ಟ್ರಯಲ್ ಅಲ್ಲಿ ಇರುವಂತ ಅಕ್ಯೂಸ್ಡ್ ತರ ಅವ್ರನ್ನೂ ಒಳಗಡೆ ಇರ್ತಾರ, ಇಲ್ಲ ಅವ್ರು ತಿರ್ಗಾ ಅದೇ ತರ ರಾಜ್ಯಾತೀತ ಕೊಟ್ಟು ತಿರ್ಗಾ ಒಂದು ಪ್ರಾಬ್ಲಮ್ ಸಿಗಾಕೊಂತಾರ ಅನ್ನೋದನ್ನ ನಾವು ನೋಡಬೇಕಾಗಿದೆ. ನಾಳೆ ಮಾಡುವಂತ ನಾನು ವಿಡಿಯೋ ಅಲ್ಲಿ ದರ್ಶನ್ ಅವರ ಬೇಲು ರಿಜೆಕ್ಟ್ ಆಗೋದಕ್ಕೆ ಕಾರಣ ಏನು ಅವ್ರ ಫ್ಯಾನ್ಸು ಕಾಣದ ಕೈಗಳಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದ್ರ ರಿಲೇಟೆಡ್ ನಾನು ಇನ್ ಡೀಟೇಲ್ ಆಗಿ, ಟೆಕ್ನಿಕಲ್ ಆಗಿ ನಾನು ಮಾತಾಡೋದಕ್ಕೆ ಬರ್ತೀನಿ. ಎಲ್ಲ ಕನ್ನಡ ಜನತೆಗೂ ನನ್ನ ನಮನಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್.